ಬೇಕಾದಷ್ಟು ಟೀಕೆಗಳು ಬಂತು. ಯಡಿಯೂರಪ್ಪನವರು ಹೇಳಿದ್ರು, ಒಂದು ಕಾಳಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಏನ್ ಅವ್ರು ಓಟ್ ತೆಗೆದುಕೊಂಡು ಬಂದಂಗೆ? ಓಟ್ ಹಾಕಿರೋರು ನೀವು, ಓಟ್ ಹಾಕ್ಸೋರು ನೀವು, ತೀರ್ಮಾನ ಮಾಡ್ಬೇಕಾದ್ರೆ ನಾವು. ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದವು. ಮೋದಿ ಸಾಹೇಬ್ರು ಹೇಳಿದ್ರು, ಏನ್ ಹೇಳಿದ್ರು? ನಿಮ್ಮ ಸರ್ಕಾರ ದಿವಾಳಿ ಹೋಗ್ತದೆ ಅಂತ ಹೇಳಿದ್ರು. ಅದಾದ ಮೇಲೆ ತೆಲಂಗಾಣ ಎಲೆಕ್ಷನ್ ನಡೀತು. ಇದೇ ರೀತಿ ಗ್ಯಾರಂಟಿಗಳನ್ನು ನಾನು ಹೋಗಿ ಭಾಗಿಯಾಗಿದ್ದೆ ಘೋಷಣೆ ಮಾಡಿದಾಗ. ತಿರ್ಗಾ ನೀವೆಲ್ಲ ಬಹಳ ಜನ ಕಾರ್ಯಕರ್ತರು ಬೆಳಗ್ಗೆ ಸಾಯಂಕಾಲ ದುಡಿದ್ರಿ. ಮಹಾರಾಷ್ಟ್ರಗೆ ಹೋದ್ರು, ಮಧ್ಯಪ್ರದೇಶಕ್ಕೆ ಹೋದ್ರು, ಹರಿಯಾಣಕ್ಕೆ ಹೋದ್ರು. ಮೊನ್ನೆ ತಾನೇ ಈಗ ಬಿಹಾರ್ಗೆ ಹೋಗೋರೆ. ಅಲ್ಲ ಒಂದೇ ಸತಿ 10,000 ರೂಪಾಯಿ ಕೊಟ್ಬಿಟ್ಟವ್ರೆ. ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟವ್ರೆ. ಅಂದ್ರೆ ಏನಾಯ್ತು? ನಿಮ್ಮ ಆಡಳಿತದಲ್ಲಿ ಬಡವರ ನೋವು, ಬಡವರ ಹಸುವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಿಮ್ ಕೇಳಿ ನಿಭಾಯಿಸಕ್ ಆಗ್ಲಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾದರಿಯನ್ನ ತೆಗೆದುಕೊಂಡು ನಮ್ಮ ಗ್ಯಾರಂಟಿಯನ್ನ ನೀವು ಕಾಪಿ ಮಾಡಿಕೊಂಡು ನೀವು ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ನೀವು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀವಿ. ಚಿಂತೆ ಇಲ್ಲ. ಆದ್ರೆ ನಾವು ಇವತ್ತು ನಿಮ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೇವೆ, ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಮತದಾರ ಹತ್ರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಶಕ್ತಿ ಕೊಟ್ಟಿದ್ದೀವಿ. ಈಗ ನೀವೆಲ್ಲ ನೀರಾವರಿಲಿದ್ದೀರಿ. ನಾವು ನೀರಾವರಿಗೆ ನಿಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು 20,000 ಕೋಟಿ ರೂಪಾಯಿ ಉಚಿತವಾಗಿ ಪಂಪ್ ಸೆಟ್ ಅನ್ನ ನಿಮ್ಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ. 20,000 ಕೋಟಿ, 53,000 ಕೋಟಿ ರೂಪಾಯಿ ಈ ಒಂದು 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಇದಲ್ಲದೆ ವಿವಿಧ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಸೇರಿ ಸುಮಾರು ಒಂದು 30,000, 35,000 ಕೊಟ್ಟು ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ವಿವಿಧ ಇಲಾಖೆಯಲ್ಲಿ ಬಡತನಕ್ಕೆ ನಿರ್ಮೂಲನವನ್ನ ಮಾಡಲಿಕ್ಕೆ ಇವತ್ತು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ಯಾವ ರಾಜ್ಯ ಇಂಥ ತೀರ್ಮಾನ ತೆಗೆದುಕೊಂಡಿದೆ? ಇದು ನಿಮ್ಮ ಸರ್ಕಾರ. ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಾನು ಏನು ಹೇಳಿದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿ ಅಧಿಕಾರ ಬಂದಕ್ಕೆ ಏನಾಯ್ತು? 5 ಗ್ಯಾರಂಟಿ ಬಂತು.